ಹಲೋ ಗೈಸ್, ಈ ವಿಡಿಯೋ ತುಂಬ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ರ್ಯಾಂಕ್ ಎಷ್ಟೇ ಇರಲಿ, 10,000 ಇರಲಿ, 20,000 ಇರಲಿ, ನಿಮ್ಮ ರ್ಯಾಂಕ್ 50,000 ಇರಲಿ, 1,00,000 ಇರಲಿ, ಈ ವಿಡಿಯೋ ತುಂಬ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಸೊ ಬಿಫೋರ್ ದಟ್ ಈ ವಿಡಿಯೋಗೆ ಲೈಕ್ ಮಾಡಿ. ಸೊ ಈ ವಿಡಿಯೋ ಏನಂತಂದರೆ ನನಗೆ ನಾನು KCET ಬಗ್ಗೆ ಮೋರ್ ದೆನ್ 30+ ವೀಡಿಯೋಸ್ ಮಾಡಿದ್ದೀನಿ. ಸೊ ಅದ್ರ ಎಲ್ಲದರಲ್ಲಿ ಕಾಮನ್ ಕ್ವಶನ್ಸ್ ಅಂದರೆ, ಬ್ರೋ ಫಾರ್ ಎಕ್ಸಾಂಪಲ್ ನನಗೆ 1,00,000 ರ್ಯಾಂಕ್ ಬಂದರೆ ನಮಗೆ ಕಾಲೇಜ್ ಸಿಗುತ್ತಾ ಸಿಗಲ್ವಾ ಅಂತ ಎಷ್ಟೋ ಜನ ಕಾಮೆಂಟ್ ಮಾಡವ್ರೆ. ಸೊ ನಿಮ್ಗೆ ಎಷ್ಟು ರ್ಯಾಂಕ್ ಬಂದರೂ ಸಮಸ್ಯೆ ಇಲ್ಲ. ನೀವು ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡ್ತಿರೋ, ಯಾವ ಕಾಲೇಜಸ್ ನೀವು ಪಿಕ್ ಮಾಡಿ ನೀವು ಆಪ್ಷನ್ ಎಂಟ್ರಿ ಮಾಡ್ತೀರೋ ಅದ್ರ ಮೇಲೆ ಬೇಸ್ ಮೇಲೆ ನಿಮಗೆ ಕಾಲೇಜ್ ಅಲಾಟ್ ಆಗುತ್ತೆ. ಸೊ ನಾನು ಸಿಂಪಲ್ ಟ್ರಿಕ್ ಹೇಳ್ತೀನಿ. ಸೊ ಆ ಟ್ರಿಕ್ ಫಾಲೋ ಮಾಡಿದ್ರೆ ನಿಮಗೆ ಯಾವ ಕಾಲೇಜ್ ನಿಮ್ಗೆ ಸಿಗಬಹುದು ಅಂತ ನಿಮ್ಗೆ ಗೆಸ್ ಮಾಡಿ ನೀವು ಆ ಕಾಲೇಜ್ನ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಸೊ ಅದೇನಂತಂದರೆ ನೀವು ಡೈರೆಕ್ಟ್ ಗೂಗಲ್ಗೆ ಹೋಗಿ ಕಾಲೇಜ್ ದೋಸ್ತನ್ನು ಸರ್ಚ್ ಮಾಡಿಬಿಟ್ಟು ಅದರಲ್ಲಿ ಲಾಸ್ಟಲ್ಲಿ ನಿಮಗೆ ಕಾಲೇಜ್ ಅಲಾಟ್ಮೆಂಟ್ ಕಾಲೇಜ್ ಪ್ರಿಡಿಕ್ಟರ್ ಅಂತ ಇರುತ್ತೆ. ಸೊ ಅಲ್ಲಿ ನೀವು ಕರ್ನಾಟಕ ಸೀಟ್ ಅಂತ ಟೈಪ್ ಮಾಡಿಬಿಟ್ಟು ಸೊ ಅಲ್ಲಿ ನೀವು ನಿಮ್ಮ ಪ್ರಿಫರೆನ್ಸ್ ಏನಿರುತ್ತೆ, ಸೊ ನೀವು ಫಸ್ಟ್ ಪ್ರಿಫರೆನ್ಸು, ಸೆಕೆಂಡ್ ಪ್ರಿಫರೆನ್ಸು, ಥರ್ಡ್ ಪ್ರಿಫರೆನ್ಸು, ನಿಮ್ಗೆ ಯಾವ ಕೋರ್ಸ್ ಬೇಕು ಅಂತ ಕೋರ್ಸ್ ಟೈಪ್ ಮಾಡಿಬಿಟ್ಟು ನಿಮಗೆ ಸಬ್ಮಿಟ್ ಮಾಡಿದ್ರೆ ನಿಮ್ಗೆ ನೀವು ಯಾವ ಕ್ಯಾಟಗಿರಿ ಬರ್ತೀರಾ, ನೀವು ನೀವು ಜನರಲ್ ಬರ್ತೀರಾ, HKBK ಬರ್ತೀರಾ, ಇಲ್ಲಾಂದರೆ ನಿಮಗೆ ಕನ್ನಡ ಮೀಡಿಯಮ್, ರೂರಲ್ ಮೀಡಿಯಮ್ ಈ ಕೋಟಾ ಇದೆಯಾ ಅಂತ ನೀವು ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿಬಿಟ್ರೆ ನಿಮಗೆ ನಿಮ್ಮ ನೇಮು, ನಿಮ್ಮ ಡೀಟೇಲ್ಸನ್ನು ಕೇಳುತ್ತೆ. ಸೊ ನಿಮ್ಮ ನೇಮು ಎಲ್ಲ ನಿಮ್ಗೆ ಟೈಪ್ ಮಾಡಿ ಕೊಟ್ಬಿಟ್ರೆ ನಿಮಗೆ ಮತ್ತೆ ನೀವು ಫಾರ್ ಎಕ್ಸಾಂಪಲ್ ನೀವು ಯಾವ ಸ್ಟೇಟು ಎಲ್ಲ ಕೇಳುತ್ತೆ, ಯಾವ ಸ್ಟೇಟು ಯಾವ ಸಿಟೀಸ್ ಎಲ್ಲ ಕೇಳುತ್ತೆ, ಅವೆಲ್ಲ ಫಿಲಪ್ ಮಾಡಿ ಕೊಟ್ಬಿಟ್ರೆ ನೀವು ಸೊ ನಿಮಗೆ ರ್ಯಾಂಕ್ ತಕ್ಕಂತೆ ನಿಮಗೆ ರ್ಯಾಂಕ್ ಎಷ್ಟು ಬಂದಿದೆ, ಸೊ ನಿಮ್ಗೆ ಯಾವ ಕಾಲೇಜ್ ಬರ್ಬೋದು ಅಂತ ಪಿನ್ ಟು ಪಿನ್ ಎಲ್ಲ ಕಾಲೇಜ್ ಲಿಸ್ಟ್, ಇದು ಮೋರ್ ದೆನ್ 10 ಕಾಲೇಜ್, ಮೋರ್ ದೆನ್ 20 ಕಾಲೇಜ್ ಲಿಸ್ಟ್ ಇದು ಕೊಡುತ್ತೆ. ಸೊ ಇಟ್ ಡಿಪೆಂಡ್ಸ್ ಆನ್ ನಿಮ್ಗೆ ಎಷ್ಟೇ ರ್ಯಾಂಕ್ ಬರಲಿ, 1K ರ್ಯಾಂಕ್ ಬರಲಿ, 10K, 1,00,000, 150, 1,50,000 ರ್ಯಾಂಕ್ ಬರಲಿ, ಎಷ್ಟೇ ಬರಲಿ, ಇದು ನಿಮಗೆ ಯಾವ ಕಾಲೇಜ್ ಸಿಗ್ಬೋದು, ನಿಮ್ಮ ಕ್ಯಾಟಗಿರಿ ವೈಸ್ ಯಾವ ಕಾಲೇಜ್ ಸಿಗ್ಬೋದು ಅಂತ ಇದು ಕಾಲೇಜ್ ದೋಸ್ತ್ ಅಂತ ನಿಮಗೆ ಪ್ರಿಡಿಕ್ಟ್ ಮಾಡ್ತಾರೆ ಕಾಲೇಜಸ್. ಇದು ಬ್ಲೈಂಡಾಗಿ ನೀವು ಫಾಲೋ ಮಾಡ್ಬೋದು. ಸೊ ಇಲ್ಲ ಅಂತಂದರೆ ನಿಮಗೆ ಕಾಲೇಜ್ ದೋಸ್ತಲ್ಲಿ ಯಾವ ಕಾಲೇಜ್ ಬಂದಿದೆಯೋ ಸೊ ಅದನ್ನು ಬೇಸ್ ಇಟ್ಕೊಂಡು ನಾನು ಡಿಸ್ಕ್ರಿಪ್ಷನಲ್ಲಿ ಸೆಕೆಂಡ್ ರೌಂಡ್ ಕಟ್ ಆಫ್ ಕೊಟ್ಟಿರ್ತೀನಿ. ಸೊ ಆ ಕಟ್ ಆಫಲ್ಲಿ ಆ ಕಾಲೇಜ್ ನೋಡಿ. ಸೊ ಅದರಲ್ಲಿ ನೋಡಿ ನಿಮ್ಗೆ ಬಂದಿರೋ ಅಲಾಟ್ ನೀವು ಕಾಲೇಜ್ ದೋಸ್ತಲ್ಲಿ ನಿಮಗೆ ಯಾವ ಕಾಲೇಜ್ ಬರ್ಬೋದು ಅಂತ ಕಾಲೇಜ್ ದೋಸ್ತ ಅವ್ರು ಕೊಟ್ಟಿರ್ತಾರೋ ಸೊ ಆ ಡೀಟೇಲ್ಸ್ ನೀವು ಇದರಲ್ಲಿ ನೋಡಿ PDF ಅಲ್ಲಿ ಪಿನ್ ಟು ಪಿನ್ ಸೇಮ್ ಇರುತ್ತೆ. ಸೊ ಈ ರೀತಿ ನಿಮ್ಗೆ ಯಾವ ಕಾಲೇಜ್ ಬರ್ಬೋದು ಅಂತ ನೀವು ಕ್ಲಿಯರಾಗಿ ನಿಮ್ಗೆ ಐಡಿಯಾ ಸಿಗುತ್ತೆ. ಇಲ್ಲಾಂದರೆ ಎಷ್ಟೋ ಜನ 1,00,000 ಸಮಥಿಂಗ್ ರ್ಯಾಂಕ್ ಬರುತ್ತೆ, ನಮಗೆ ಕಾಲೇಜ್ ಸಿಗುತ್ತೋ ಇಲ್ವೋ ಅಂತ ಟೆನ್ಷನ್ ಇಡ್ತಾರೆ. ಸೊ ಇದನ್ನೇನು ಮಾಡಿ ಇದನ್ನು ಫಾಲೋ ಮಾಡಿ ನಿಮಗೆ ಡೆಫಿನೆಟ್ಲಿ ಒಳ್ಳೆ ಕಾಲೇಜ್ ಸಿಗುತ್ತೆ. ಆ್ಯಂಡ್ ರಿಸಲ್ಟು ಇವತ್ತು ನಾಳೆ ವಿತಿನ್ 2 to 3 ಡೇಸ್ ನಿಮಗೆ ಬರುತ್ತೆ. ಸೊ ರಿಸಲ್ಟು ಚೆನ್ನಾಗಿ ಬರಬೇಕಂತ ಕೋರ್ತಾ ಇದು ವಿಡಿಯೋ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ. ಆ್ಯಂಡ್ ದಿಸ್ ಈಸ್ ದ ವಿಡಿಯೋ ಅಬೌಟ್ ದಟ್. ಆ್ಯಂಡ್ ಥ್ಯಾಂಕ್ ಯು ಆ್ಯಂಡ್ ಜೈ ಹಿಂದ್.